ಪ್ರೈಸ್ ದಿ ಲಾರ್ಡ್. ಕಣ್ಣುಗಳನ್ನು ಮುಚ್ಚಿ, ಪವಿತ್ರಾತ್ಮರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚೋಣ. ಪವಿತ್ರಾತ್ಮರ ಬಳಿ ಕೇಳೋಣ, ಪರಿಶುದ್ಧ ಆತ್ಮರೇ ನನ್ನೊಂದಿಗೆ ಮಾತನಾಡಿರಿ. ಪವಿತ್ರಾತ್ಮರೇ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರ ಅಂತರಂಗದಲ್ಲಿ ದೈವ ಸ್ವರ ಮೊಳಗುವಂತೆ ಆಗಲಿ. ದೇವರ ಸ್ವರಕ್ಕೆ ವಿರುದ್ಧವಾಗಿ ಇರುವಂಥ ಎಲ್ಲ ಮಾನಸಿಕವಾದ, ಪೈಶಾಚಿಕವಾದ, ಲೌಕಿಕವಾದ, ಶರೀರದಿಂದ ಬರುತ್ತಿರುವಂಥ ಎಲ್ಲ ಸ್ವರಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡ್ತಾ ಇದ್ದೇವೆ. ಪವಿತ್ರಾತ್ಮರೇ, ನಿಮ್ಮ ಸ್ವರ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಲ್ಪಡುವಂತೆ ಆಗಲಿ. ಅಂತರಂಗದ ಕಿವಿಗಳು ಯೇಸು ನಾಮದಲ್ಲಿ ಎಫಾತಾ ತೆರೆಯಲ್ಪಡಲಿ. ಎಲ್ಲ ವಿಧವಾದ ಆತ್ಮೀಕ ಕಿವುಡುತನ ದೂರವಾಗಲಿ ಅಪ್ಪ. ಸ್ಪಿರಿಟ್ ಆಫ್ ಡಮ್ನೆಸ್ ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಆತ್ಮೀಕ ಕಿವಿಗಳು ತೆರೆಯಲ್ಪಡಲಿ ಅಪ್ಪ. ಅಂತರಂಗದಲ್ಲಿ ದೈವ ಸ್ವರ ಮೊಳಗಲಿ ಯೇಸು ನಾಮದಲ್ಲಿ. ಎಲ್ಲ ಡಿಸ್ಟ್ರಾಕ್ಷನ್ಸ್ಗಳು ದೂರವಾಗಲಿ ಅಪ್ಪ. ಪರಿಶುದ್ಧಾತ್ಮರೇ, ನಿಮ್ಮ ಆಳ್ವಿಕೆ ಪ್ರತಿಯೊಬ್ಬೊಬ್ಬರ ಶರೀರದ ಮೇಲೆ, ಪ್ರಾಣದ ಮೇಲೆ, ಆಲೋಚನೆಯ ಮೇಲೆ, ಹೃದಯದ ಮೇಲೆ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಪಿತನೇ, ನಮಗೆ ಬೇಕಾದ ವಚನಗಳನ್ನು ನೀಡಿರಿ, ನಮ್ಮೊಂದಿಗೆ ಮಾತನಾಡಿರಿ ಅಪ್ಪ. ಜೀವದ ವಾಕ್ಯಗಳು ನಿಮ್ಮ ಬಳಿ ಇದೆ. ನಿಮ್ಮನ್ನು ಬಿಟ್ಟು ನಾವು ಯಾರ ಬಳಿಗೆ ಹೋಗೋದು ಸಾಧ್ಯ? ಯೇಸುವೆ, ನಮ್ಮೊಂದಿಗೆ ಮಾತನಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳಿಸ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಕೈಗಳನ್ನು ಎತ್ತಿ ಹೇಳೋಣ, ಕೈ ಇರೋರೆಲ್ಲ ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿದ್ದೀರಾ ಎಲ್ಲರೂ? ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಒಂದು ಪ್ರಾರ್ಥನೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೆಲ್ಕಮ್, ಎಲ್ರಿಗೂ ಸ್ವಾಗತ. ಪರಸ್ಪರ ಕ್ಲಾಪ್ ತಟ್ಟಿ ನಾವು ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ನಿಮ್ಮ ಸಹೋದರ ಸಹೋದರಿಯರು ಇರೋದಾದರೆ ಅವ್ರನ್ನ ನೋಡಿ ಹೇಳಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ನಗುಮುಖದಿಂದ ನೋಡಿ ಹೇಳಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸು ನಮ್ಮನ್ನು ಪ್ರೀತಿಸ್ತಾ ಇದ್ದಾರಾ? ಯಾವಾಗ? ಯಾವಾಗಲೂ. ನಾವು ಅವ್ರನ್ನ ಪ್ರೀತಿಸ್ತಾ ಇದ್ದೀವಾ? ಪ್ರೀತಿಸ್ತೀವಿ ಟೈಮ್ ಸಿಕ್ಕಿದಾಗ. ಪ್ರೈಸ್ ದಿ ಲಾರ್ಡ್. ಅವಾಗ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾಕೆ ಯೇಸು ಸ್ವಾಮಿನ ಯಾವಾಗಲೂ ನಾವು ಪ್ರೀತಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಏನಿರ್ಬೋದು ಕಾರಣ ಇರುತ್ತಲ್ವಾ? ಈಗ ನೋಡಿ, ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ಏನೇ ಒಂದು ಸಮಸ್ಯೆ ಅಥವಾ ಅದು ವಾಹನಗಳಲ್ಲಾಗ್ಬೋದು, ಯಾವುದರಲ್ಲೇ ಆದರೂ ತಗೊಳ್ಳಿ ನೀವು. ಫಾರ್ ಎಕ್ಸಾಂಪಲ್, ಏನಾದರೂ ಒಂದು ಸಮಸ್ಯೆ ಇರೋದಾದರೆ ಅದಕ್ಕೆ ಒಂದು ಮೂಲ ಕಾರಣ ಇರುತ್ತೆ, ಹೌದಾ? ಪ್ರೈಸ್ ದಿ ಲಾರ್ಡ್. ಈಗ ನೋಡಿ, ಒಂದು ಕಾರನ್ನು ತಗೊಳ್ಳೋದಾದರೆ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ, ಎಲ್ಲ ಇದೆ, ಡೀಸೆಲ್ ಇದೆ, ಇಂಜಿನ್ ಚೆನ್ನಾಗಿದೆ, ಹೊಸ ಗಾಡಿ ಎಲ್ಲ ಚೆನ್ನಾಗಿದೆ, ಟೈರ್ಸ್ ಎಲ್ಲ ಚೆನ್ನಾಗಿದೆ, ಬಾಡಿ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದರೆ ಕಾರನ್ನು ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಇಲ್ಲ ಅಂದರೆ ಕಾರ್ ಸ್ಟಾರ್ಟ್ ಆಗುತ್ತಾ? ಆಗುತ್ತೆ. ಈಗ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದರೆ ಏನೋ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ನ ನಾವು ಕಂಡುಹಿಡಿದು ಆ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೊಡುವಾಗ ಆ ಕಾರು ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ. ಮಾತ್ರ ಅಲ್ಲ, ಅದನ್ನು ನಾವು ಚಲಾಯಿಸ್ಬೋದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದೇ ಥರ ಈ ಲೋಕದಲ್ಲಿ ಎಲ್ಲದಕ್ಕೂ ಯಾವ ರೀತಿ ಒಂದೊಂದು ಕಾರಣಗಳಿದೆಯೋ, ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಯೇಸು ಸ್ವಾಮಿಯನ್ನು ನಾವು ಪ್ರೀತಿ ಮಾಡೋಕ್ಕಾಗ್ತಾ ಇಲ್ಲದೆ ಇರೋದಕ್ಕೆ ಅನೇಕ ಕಾರಣಗಳಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದರಲ್ಲಿ ಇವತ್ತು
ಒಂದು ಕಾರಣ ನೋಡೋಣವಾ? ಕಾರಣ ಬೇಕಾ? ಕಾರಣ ಗೊತ್ತಾದರೆ ನೀವೇನು ಮಾಡ್ಬೋದು ಗೊತ್ತಾ? ಅದನ್ನು ಸರಿಪಡಿಸ್ಕೊಳ್ಬೋದು. ಅಥವಾ ಆ ಏರಿಯಾದಲ್ಲಿ ವರ್ಕ್ ಮಾಡುವಾಗ, ಕೆಲಸ ಮಾಡುವಾಗ ನಾವು ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಯೇಸು ಸ್ವಾಮಿಯನ್ನು ನಾವು ಪ್ರೀತಿಸೋದಕ್ಕೆ, ಆ ಒಂದು ಜೀವನದಲ್ಲಿ, ಆತ್ಮಿಕ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಸೊ ಆದ್ದರಿಂದ ಈ ಒಂದು ಪ್ರಾರ್ಥನೆಯಲ್ಲಿ ವಾಕ್ಯ ಕೇಳಿಸ್ಕೊಳ್ಳುವಾಗ ನಾವು ಯಾವ ರೀತಿ ಕೂತ್ಕೊಳ್ಬೇಕಂದ್ರೆ, ಕೀರ್ತನೆಗಳ ಪುಸ್ತಕ 19ನೇ ಅಧ್ಯಾಯದಲ್ಲಿ ಸಾಮ್ಸ್ ಚಾಪ್ಟರ್ 19, ಕೀರ್ತನೆ 19 ಅಂದ್ಕೊಳ್ತೀನಿ, 19-20 ಅಥವಾ ಒಂದು ನಿಮಿಷ. ಕೀರ್ತನೆ 19 ಅದರ ಕೊನೆ ವಾಕ್ಯ ಓದಿ. ಏನಿದೆ ಅದ್ರ ಮೇಲಿನ ವಾಕ್ಯ ಓದಿ. ತನ್ನ ತಪ್ಪನ್ನು, ಅದೆಷ್ಟನೇ ವಾಕ್ಯ? ಕೀರ್ತನೆ 19ನೇ ಅಧ್ಯಾಯ 12ನೇ ವಾಕ್ಯ ಓದಿ ಸ್ವಲ್ಪ. ತನ್ನ ತಪ್ಪನ್ನ ತಾನು ಅರಿತುಕೊಳ್ಳುವವನು ಯಾರಯ್ಯ? ಗುಪ್ತವಾದ ಪಾಪಗಳಿಂದ ನನ್ನನ್ನು ಮುಕ್ತಗೊಳಿಸಯ್ಯ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ಅದನ್ನು ಇಂಗ್ಲೀಷ್ನಲ್ಲಿ ನಾವು ನೋಡುವಾಗ ಯಾವ ರೀತಿ ಇದೆ ಅಂದರೆ, ಕ್ಲಿಯರ್ ಮೀ ಫ್ರಮ್ ಹಿಡನ್ ಫಾಲ್ಟ್ಸ್. ಕ್ಲಿಯರ್ ಮೀ ಫ್ರಮ್ ಹಿಡನ್, ಗುಪ್ತವಾಗಿ ಹಿಡನ್ ಆಗಿರುವಂಥ ಫಾಲ್ಟ್ಸ್ ಇದೆಯಾ? ಅಪ್ಪ, ನನ್ನಲ್ಲಂತೂ ಇದೆ, ನಿಮ್ಮಲ್ಲಿ ಇಲ್ಲ ಅಂದರೆ ದೇವರಿಗೆ ಸ್ತೋತ್ರ. ಪ್ರೈಸ್ ಗಾಡ್. ನಂಜನಗೂಡಲ್ಲಿರುವಂಥ ಯಾರಲ್ಲೂ ಹಿಡನ್ ಫಾಲ್ಟ್ಸ್ ಇಲ್ಲ. ಪ್ರೈಸ್ ಗಾಡ್, ಹಾಲೆಲೂಯಾ, ಹಾಲೆಲೂಯಾ. ಹಿಡನ್ ಫಾಲ್ಟ್ಸ್ ಇಲ್ವಾ? ಹಿಡನ್ ಫಾಲ್ಟ್ಸ್ ಇದೆ. ಅದಕ್ಕೆ ಗಾಡಿ ಅಲ್ಲಲ್ಲಿ ಸ್ವಲ್ಪ ಜರ್ಕೊಡಿಯುತ್ತೆ, ಸ್ವಲ್ಪ ನಿಂತ್ಕೊಳ್ಳುತ್ತೆ, ಮೂವ್ ಆಗೋಕ್ಕಾಗಲ್ಲ. ಸೊ ಹಿಡನ್ ಫಾಲ್ಟ್ಸ್. ಈ ವಾಕ್ಯ ಕೇಳಿಸ್ಕೊಳ್ಳುವಾಗ ನಾವು ಯಾವ ರೀತಿ ಕುತ್ಕೊಳ್ಬೇಕು ಅಂದರೆ, ದೇವ್ರೇ ನಿನಗೆ ಗೊತ್ತು ಎಲ್ಲ ಹಿಡನ್ ಫಾಲ್ಟ್ಸ್, ನನಗೆ ಗೊತ್ತಿಲ್ಲ, ಇಲ್ಲಿರುವಂಥ ಯಾರಿಗೂ ಗೊತ್ತಿಲ್ಲ. ಯು ನೋ ಮೈ ಹಿಡನ್ ಫಾಲ್ಟ್. ಲಾರ್ಡ್, ಶೋ ಮೀ ದಟ್ ಹಿಡನ್ ಫಾಲ್ಟ್ ಸೊ ದಟ್ ಐ ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಟ್. ಆ ಹಿಡನ್ ಫಾಲ್ಟ್ ನನಗೆ ತೋರಿಸ್ಕೊಡಿ, ನಾನು ಅದರಿಂದ ಹೊರಗಡೆ ಬರ್ತೀನಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯಾವಾಗ ದೇವ್ರು ತೋರಿಸ್ಕೊಡ್ತಾರಾ? 100% ತೋರಿಸ್ಕೊಡ್ತಾರೆ. ಕೆಲವೊಮ್ಮೆ ಧ್ಯಾನಕೂಟದಲ್ಲಿ ಸೈತಾನ ತೋರಿಸ್ಕೊಡ್ತಾನೆ. ಏನಂತ ಗೊತ್ತಾ? ವಾಕ್ಯ ಹೇಳುವಾಗ, ಇದು ಅವರಿಗೆ ಕರೆಕ್ಟ್ ಆಗಿದೆ, ಇದು ಇವರಿಗೆ ಕರೆಕ್ಟ್ ಆಗಿದೆ, ಇವರಲ್ಲಿ ಈ ಫಾಲ್ಟ್ ಇದೆ, ಅವರಲ್ಲಿ ಈ ಫಾಲ್ಟ್ ಇದೆ, ಗಂಡನಲ್ಲಿ ಫಾಲ್ಟ್ ಇದೆ, ಹೆಂಡತಿಯಲ್ಲಿ ಫಾಲ್ಟ್ ಇದೆ, ಮಕ್ಕಳಲ್ಲಿ ಫಾಲ್ಟ್ ಇದೆ, ಅವರಲ್ಲಿ ಇವರಲ್ಲಿ ಅಂತ ತೋರಿಸ್ಕೊಡ್ತಾನೆ. ಅದು ಸೈತಾನ ತೋರಿಸ್ಕೊಡೋದು. ಆದರೆ ದೇವ್ರು ತೋರಿಸ್ಕೊಳ್ಳೋದು, ದ ಹಿಡನ್ ಫಾಲ್ಟ್ಸ್ ವಿಚ್ ಇಸ್ ಇನ್ ಮೀ. ನನ್ನಲ್ಲಿ ಇರುವ ಗುಪ್ತವಾದ ಪಾಪ ದೇವ್ರು ನನಗೆ ತೋರಿಸ್ಕೊಡ್ತಾರೆ, ನಿಮಗೆ ತೋರಿಸ್ಕೊಡಲ್ಲ. ನನಗೆ ತೋರಿಸ್ಕೊಡ್ತಾರೆ. ನಿಮ್ಮಲ್ಲಿರುವ ಗುಪ್ತವಾದ ಪಾಪ ಯಾರಿಗೆ ತೋರಿಸ್ಕೊಡ್ತಾರೆ? ನನಗೆ. ಯಾಕೆ? ಅಷ್ಟು ಪ್ರೀತಿಸ್ತಾ ಇದ್ದಾರೆ ದೇವ್ರು ನಮ್ಮನ್ನ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರ್, ಆದ್ರಿಂದ ಈ ವಾಕ್ಯ ಕೇಳಿಸ್ಕೊಳ್ಳುವಾಗ ಆ ರೀತಿಯ ಒಂದು ಹೃದಯದಲ್ಲಿ ಕೂತ್ಕೊಳ್ಳೋಣ. ದೇವರೇ, ನನ್ನೊಳಗಡೆ ಹಿಡನ್ ಫಾಲ್ಟ್ ಇದೆ, ಐ ಡೋಂಟ್ ನೋ ದಟ್. ಲಾರ್ಡ್, ಪ್ಲೀಸ್ ಶೋ ಮೀ ದಟ್ ಹಿಡನ್ ಫಾಲ್ಟ್. ನನಗೆ ಆ ಹಿಡನ್ ಫಾಲ್ಟ್ ತೋರಿಸ್ಕೊಡಿ ಅಂತ ಆ ವಿಶ್ವಾಸದಲ್ಲಿ ಕೂತ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಖಂಡಿತವಾಗ್ಲೂ ದೇವ್ರು ತೋರಿಸ್ಕೊಡ್ತಾರೆ. ಹಾಲೆಲೂಯಾ. ಸೊ ನಾನು ಹೇಳಿದೆ ಆವಾಗಲೇ, ಎಲ್ಲದಕ್ಕೂ ಒಂದು ಕಾರಣ ಇದೆ, ಒಂದು ರೀಸನ್ ಇದೆ, ಅದನ್ನು ನಾವು ಕಂಡುಕೊಳ್ಬೇಕು ಅಂತ. ಯೇಸು ಸ್ವಾಮಿನ ನಾವು ಪ್ರೀತಿ ಮಾಡೋದಕ್ಕಾಗ್ತಾ ಇಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ, ವಿಶ್ವಾಸದ ಜೀವನದಲ್ಲಿ ಒಂದು ಬೆಳವಣಿಗೆಯ ಅವಸ್ಥೆಗೆ ಬಂದು ಅದರಲ್ಲಿ ನಡೆಯೋದಕ್ಕಾಗ್ತಾ ಇಲ್ಲ, ಜೀವಿಸೋದಕ್ಕಾಗ್ತಾ ಇಲ್ಲ, ಪ್ರೀತಿ ಮಾಡೋದಕ್ಕಾಗ್ತಾ ಇಲ್ಲ, ಕ್ಷಮಿಸೋದಕ್ಕಾಗ್ತಾ ಇಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ, ನಮ್ಮಲ್ಲಿ ಶೋಧನೆಗಳು ಬಂದಾಗ ಅದನ್ನು ಜಯಿಸೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ವಿ ಡೋಂಟ್ ನೋ ಹೌ ಟು ಓವರ್ಕಮ್ ದ ಟೆಂಪ್ಟೇಷನ್ಸ್. ಶೋಧನೆಗಳು ಬಂದಾಗ ಅದನ್ನು ಜಯಿಸೋದು ಹೇಗೆ ಗೊತ್ತಾಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ 28-29ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾರಿಂದ ಕಲ್ತ್ಕೊಳ್ಳಿ? ಯಾರಿಂದ? ಅದನ್ನು ಓದೋಣ. ಮ್ಯಾಥ್ಯೂ ಚಾಪ್ಟರ್ 11 ವರ್ಸ್ 29.
ಅದಕ್ಕೆ ನನ್ನಿಂದ ಕಲಿತುಕೊಳ್ಳಿ ಈ ವಾಕ್ಯ ಎಲ್ಲಿದೆ ಅದು? ಅದೇ ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲ್ತ್ಕೊಳ್ರಪ್ಪ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಗಮನಿಸಿ, ನೀವು ಬರ್ಕೊಂಡು ಬೇಗ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು ಅವರಿಂದ ಕಲ್ತ್ಕೊಳ್ಳಿ, ಆ ಪ್ರೇಯರ್ ಗ್ರೂಪಿಂದ ಕಲ್ತ್ಕೊಳ್ಳಿ, ಆ ಬ್ರದರಿಂದ ಕಲ್ತ್ಕೊಳ್ಳಿ, ಆ ಲೋಕದ ವಸ್ತುಗಳಿಂದ ಅಥವಾ ವಿಷಯಗಳಿಂದ ಕಲ್ತ್ಕೊಳ್ಳಿ ಅಂತ ಅಲ್ಲ. ಯೇಸು ಸ್ವಾಮಿ ಹೇಳ್ತಾ ಇರೋದು ನನ್ನಿಂದ ಕಲ್ತ್ಕೊಳ್ಳಿ. ಈಗ ಯೇಸು ಸ್ವಾಮಿ ನಮ್ಮ ರೋಲ್ ಮಾಡೆಲ್, ಯೇಸು ಸ್ವಾಮಿ ನಮ್ಮ ಬೆಸ್ಟ್ ಅಲ್ಟಿಮೇಟ್ ಎಕ್ಸಾಂಪಲ್. ಹೌದಾ? ಯೇಸು ಸ್ವಾಮಿನ ಮಾತ್ರ ನಾವು ಎಕ್ಸಾಂಪಲ್ ಆಗಿ ತಗೊಳ್ಬೇಕು. ಬೇರೆ ಯಾರನ್ನಾದ್ರೂ ಏನನ್ನಾದ್ರೂ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ರೋಲ್ ಮಾಡಲ್ ಆಗಿ ತಗೊಂಡ್ರೆ, ವಿ ವಿಲ್ ಬಿ ಡಿಸೀವ್ಡ್. ನಾವು ವಂಚನೆಗೆ ಒಳಗಾಗ್ತೇವೆ, ಸೋತು ಹೋಗ್ತೇವೆ, ಬಿದ್ದು ಹೋಗ್ತೇವೆ. ಸೊ ಆದ್ರಿಂದ ಯೇಸು ಸ್ವಾಮಿ ನಮ್ಮ ಬೆಸ್ಟ್ ಎಕ್ಸಾಂಪಲ್. ಅದು ಹೃದಯದಲ್ಲಿರಲಿ. ಯೇಸು ಸ್ವಾಮಿ ಈ ಪ್ರಪಂಚದಲ್ಲಿ ಎಷ್ಟು ವರ್ಷ ಬದುಕಿದ್ರು? ಎಷ್ಟು ವರ್ಷ? 33 years, 33 ವರ್ಷ ಬದುಕಿದ್ರು. 33 ವರ್ಷದಲ್ಲಿ ಯೇಸು ಸ್ವಾಮಿಗೆ ಶೋಧನೆ ಬಂದಿಲ್ವಾ? ಶೋಧನೆ ಬಂದಿಲ್ವಾ? ಪಾಪದ ಪ್ರಚೋದನೆ ಬಂದಿಲ್ವಾ? ಬಂತಾ? ಬಂತು. ಆದರೆ ಅವ್ರು ಬಿದ್ರಾ? ಅವ್ರು ಬಿಟ್ಕೊಟ್ರಾ? ಇಲ್ಲ. ಆದರೆ ಇವತ್ತು ನಾವು ಕೂಡ, ನಮಗೆ 33 ವರ್ಷ ಆಗಿದೆ, ಕೆಲವರಿಗೆ 50 ವರ್ಷ, 40 ವರ್ಷ, 40 ಕೆಳಗಡೆ, 25 ಮೇಲೆ ವಿವಿಧ ವಯಸ್ಸಿನವ್ರು ನಾವು ಇಲ್ಲಿದ್ದೇವೆ. ನಮಗೆ ಶೋಧನೆ ಬರುತ್ತಾ? ಪಾಪದ ಪ್ರಚೋದನೆ ಬರುತ್ತಾ? ಜಯಿಸ್ತಾ ಇದ್ದೀವಾ? ಇಲ್ಲ, ಬಿದೋಗ್ತಾ ಇದ್ದೀವಿ, ಬಿಟ್ಕೊಟ್ಬಿಡ್ತಾ ಇದ್ದೀವಿ. ಯಾಕೆ? ಇಲ್ಲಿ ಕಂಡುಹಿಡಿಬೇಕು. ಯಾಕೆ ಯೇಸು ಸ್ವಾಮಿಗೆ ಯಾಕೆ ಜಯಿಸೋದಕ್ಕಾಯ್ತು? ಯೇಸು ಸ್ವಾಮಿಗೆ ಇದ್ದಿದ್ದು ಯಾವ ಶರೀರ? ನಮಗೆ ಇದ್ದಂಥ ಅದೇ ಶರೀರನಾ? ಏನಾದರೂ ವ್ಯತ್ಯಾಸ ಇದೆಯಾ? ಯೇಸು ಸ್ವಾಮಿಗೂ ಪಾಪದ ಪ್ರಚೋದನೆ ಬಂತಾ? ಶೋಧನೆ ಬಂತಾ? ಪ್ರೈಸ್ ದ ಲಾರ್ಡ್. ಆದರೆ ಅವ್ರು ಪಾಪ ಮಾಡಿದ್ರಾ? ಬೈಬಲ್ ಹೇಳುತ್ತೆ, ಆತನ ಬಾಯಿಂದ ಅಬದ್ಧವಾದ ಮಾತೊಂದು ಬರಲಿಲ್ಲ, ಆತ ಒಂದು ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಒಂದು ಪಾಪ ಮಾಡದಂತ, ತಮಿಳಿನಲ್ಲಿ ಒಂದು ಸಾಂಗ್ ಇದೆ, ஒரு குற்றம் ಕೂಡ செய்யாத ஒரே ஒரு ದೈವಂ, ಅದು ಯೇಸು ಮಟ್ಟುಂ ದಾನ್. ಪ್ರೈಸ್ ದ ಲಾರ್ಡ್. ಒಂದು ಪಾಪವನ್ನು ಮಾಡದಂತ ಒಂದೇ ಒಂದು ದೇವರು ಯೇಸು ಮಾತ್ರನೇ. ಅವರು ಏನು ಪಾಪ ಮಾಡಲಿಲ್ಲ. ಪ್ರೈಸ್ ದ ಲಾರ್ಡ್. ಈಗ ಯೇಸು ಸ್ವಾಮಿ ಒಂದು ಪಾಪ ಮಾಡಲಿಲ್ಲ, ಯೇಸು ಸ್ವಾಮಿಗೆ ಶೋಧನೆ ಬಂತು, ಅವರು ಅದನ್ನು ಜಯಿಸಿದ್ರು. ಆದರೆ ಇವತ್ತು ನನಗೆ, ಒಂದು ವಿಶ್ವಾಸಿಗೆ ಶೋಧನೆ ಬರುತ್ತಾ? 100% ಬರುತ್ತೆ. ತುಂಬ ಧ್ಯಾನದಲ್ಲಿ, ವಾಕ್ಯದಲ್ಲಿ ಇರುವಾಗ ಬರುತ್ತಾ? ಅವಾಗಲೇ ಜಾಸ್ತಿ ಬರೋದು. ಲೋಕದ ಜನಕ್ಕೆ ಶೋಧನೆ ಇಲ್ಲ, ಲೋಕದ ಜನಕ್ಕೆ ಪಾಪದ ಪ್ರಚೋದನೆಗಳಿಲ್ಲ. ಯಾಕೆಂದ್ರೆ ಅವರು ಅದರಲ್ಲೇ ಇದ್ದಾರೆ, ಸೇಮ್ ಬೋಟ್. ವಿ ಆರ್ ನಾಟ್ ಇನ್ ದ ಸೇಮ್ ಬೋಟ್, ವಿ ಆರ್ ಸಪರೇಟೆಡ್ ಫ್ರಮ್ ದಟ್ ವರ್ಲ್ಡ್. ನಾವು ಆ ಬೋಟಲ್ಲಿಲ್ಲ, ಆ ದೋಣಿಯಲ್ಲಿಲ್ಲ. ನಾವು ಆ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಿದ್ದೇವೆ, ತೆಗೆಯಲ್ಪಟ್ಟಿದ್ದೇವೆ. ಯೇಸು ಸ್ವಾಮಿ ನಮ್ಮನ್ನು ರಕ್ತ ಕೊಂಡುಕೊಂಡು ಅವರ ಪರಿಶುದ್ಧಾತ್ಮನಿಂದ ಮುದ್ರೆಯಾಗಿ ನಮ್ಮನ್ನು ಸೀಲ್ ಮಾಡಿ, ಯು ಬಿಲಾಂಗ್ಸ್ ಟು ಮೀ, ನೀನು ನನಗೆ ಸೇರಿದವನು ಅಂತ ಪ್ರತ್ಯೇಕಿಸಿ ಇರಿಸ್ಕೊಂಡಿದ್ದಾರೆ. ಹಾಗಾದರೆ ನನಗೆ ಒಂದು ಶೋಧನೆ ಬರುತ್ತಾ? ಪಾಪದ ಪ್ರಚೋದನೆ ಬರುತ್ತಾ? ಬಂದೇ ಬರುತ್ತೆ. ಬರಬಾರ್ದು. ಅದಕ್ಕೇನು ಮಾಡಬೇಕು ಅಂದರೆ, ಬರಬಾರ್ದು ಅಂದರೆ ಸತ್ತೋಗ್ಬೇಕಷ್ಟೆ. ಸಾಯುವವರೆಗೂ ಬಂದೇ ಬರುತ್ತೆ. ಅಲ್ಲ, 24 ಗಂಟೆ ಬೈಬಲ್ ಓದಿದ್ರು ಬಂದೇ ಬರುತ್ತೆ, 24 ಗಂಟೆ ಪ್ರಾರ್ಥನೆ ಮಾಡಿದ್ರು ಬಂದೇ ಬರುತ್ತೆ. ಯಾಕೆ ಅಂದರೆ, ಯೇಸು ಸ್ವಾಮಿಗಿಂತ ನಾವು ಪ್ರಾರ್ಥನೆ ಮಾಡ್ತೀವ? ಯೇಸು ಸ್ವಾಮಿಗಿಂತ ಎಕ್ಸ್ಟ್ರಾ ದೊಡ್ಡವರ ನಾವು? ಯೇಸು ಸ್ವಾಮಿಗೆ ಬಂತಾ? ಅವ್ರಿಗೆ ಬಂದಿದೆ ಅಂದಮೇಲೆ ಅವರೇ ನಮ್ಮ ಬೆಸ್ಟ್ ಎಕ್ಸಾಂಪಲ್. ನಮಗೂ ಬರುತ್ತೆ. ಹಾಗಾದ್ರೆ ಈಗ ದಾರಿನೇ ಇಲ್ಲ, ಜಯಿಸಲೇಬೇಕು. ಪ್ರೈಸ್ ದ ಲಾರ್ಡ್. ಒಂದಾ ಜಯಿಸಬೇಕು, ಇಲ್ಲ ಸೋತೋಗ್ಬೇಕು. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ದಟ್ಸ್ ಇಟ್. ಈ ಕೆಲವೊಂದು ಆಟಗಳನ್ನ ನೋಡಿರ್ಬೋದು ಸ್ಪೋರ್ಟ್ಸಲ್ಲಿ, ಡೂ ಆರ್ ಡೈ ಮ್ಯಾಚ್ ಅಂತ ಇರುತ್ತೆ. ಒಂದಾ ಆ ಸ್ಕೋರ್ ಹೊಡೆದ್ರೆ ಅವ್ರು ಇರ್ತಾರೆ ಟೂರ್ನಿಮೆಂಟಲ್ಲಿ, ಇಲ್ಲ ಅಂದರೆ ಅವ್ರು ಕಿಕ್ಔಟ್, ಟೂರ್ನಿಮೆಂಟಿಂದ ಕಿಕ್ಔಟ್, ಮ್ಯಾಚ್ಗೆ ಇಲ್ಲ, ಅವರು ಆ ಇದರಲ್ಲೇ ಇಲ್ಲ, ತೆಗೆದು ಬಿಸಾಕ್ತಾರೆ ಅವ್ರನ್ನ.
ಅದೇ ಥರ ಡೂ ಆರ್ ಡೈ ಮ್ಯಾಚಲ್ಲಿ ನಾವಿದ್ದೀವಿ. ವಿ ಆರ್ ಇನ್ ದ ಬ್ಯಾಟಲ್ ಫೀಲ್ಡ್. ನಾವು ಯುದ್ಧ ಭೂಮಿಯಲ್ಲಿದ್ದೀವಿ. ಯುದ್ಧ ಭೂಮಿಯಲ್ಲಿ ಜೋಸೆಫಣ್ಣ ಹತ್ರ ನಾನು ಮಾತಾಡ್ಕೊಂಡು, ಜೋಸೆಫಣ್ಣ ಏನು ಸಮಾಚಾರ ಹಂಗೆ ಹಿಂಗೆ ಅಂದ್ಕೊಂಡಿದ್ರೆ, ಶತ್ರು ಬಂದು ನನ್ನ ತಲೆ ತೆಗೆದು ಹೋಗ್ತಾನೆ. ನಾನಿರೋದು ಎಲ್ಲಿ? ಯುದ್ಧ ಭೂಮಿಯಲ್ಲಿ. ಮಾತಲ್ಲ, ಕಾರ್ಯ ಜಾಸ್ತಿ ಇರುತ್ತೆ. ಮಾತಲ್ಲ, ಕಾರ್ಯ ಜಾಸ್ತಿ ಇರುತ್ತೆ. ನಾವಿವತ್ತಿರೋದು ಆತ್ಮೀಕ ಯುದ್ಧ ಭೂಮಿ. ನಾವಿರೋದು ಆತ್ಮೀಕ ಒಂದು ಡೂ ಆರ್ ಡೈ ಮ್ಯಾಚಲ್ಲಿ. ಹಾಗಾದರೆ ವಿ ನೀಡ್ ಟು ನೋ ಹೌ ಟು ಓವರ್ಕಮ್ ಆರ್ ಹೌ ಟು ಫೈಟ್ ಎ ಗುಡ್ ಫೈಟ್ ಇನ್ ಫೇತ್. ವಿಶ್ವಾಸದಲ್ಲಿ ಒಂದು ಒಳ್ಳೆ ಹೋರಾಟ, ಒಂದು ಶಕ್ತಿಯುತವಾದ ಹೋರಾಟ ಹೇಗೆ ಮಾಡೋದು ಅಂತ ನಾವು ಕಲ್ತ್ಕೊಳ್ಬೇಕು. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ಹೋರಾಡಿದ್ರ? ಪ್ರೈಸ್ ದ ಲಾರ್ಡ್. 100% ಹೋರಾಡಿದ್ರು. ಅವರು ಹೋರಾಡುವಾಗ ಅವ್ರು ಯೂಸ್ ಮಾಡಿದ್ದು ಎರಡೇ ವೆಪನ್ ಯೂಸ್ ಮಾಡಿದ್ದು. ಒಂದು ಪವರ್ಫುಲ್ ವೆಪನ್, ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ಇನ್ನೊಂದು ವೆಪನ್. ಎರಡೂ ಕೂಡ ಇಂಪಾರ್ಟೆಂಟೇ. ಏನಿರ್ಬೋದು ಆ ಎರಡು ವೆಪನ್ಸ್? ವರ್ಡ್ ಆ್ಯಂಡ್ ಪ್ರೇಯರ್. ವಾಕ್ಯ ಮತ್ತು ಪ್ರಾರ್ಥನೆ. ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ 4ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಅದಕ್ಕೆ ಯೇಸುಸ್ವಾಮಿ ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ. ಎಲ್ಲಿ ಹೇಳಿರುವ ಪ್ರಕಾರ? ಹಂಗಂದ್ರೆ ಯೇಸುಸ್ವಾಮಿಗೆ ಮೊದಲು ಬರ್ತಾ ಇರುವಂಥ ಶೋಧನೆ ಗಮನಿಸಿ, ಲಸ್ಟ್ ಆಫ್ ದ ಐಸ್ ಆರ್ ಲಸ್ಟ್ ಆಫ್ ದ ಫ್ಲೆಶ್, ದೇಹದ ದುರಿಚ್ಛೆ. ನೋಡಿ, ಪಾಪದಲ್ಲಿ ಕ್ಯಾಟಗರೈಸ್ ಮಾಡುವಾಗ, ಪಾಪವನ್ನು ಒಂದು ಕ್ಯಾಟಗರೈಸ್ ಮಾಡುವಾಗ 3 ರೀತಿಯ ಕ್ಯಾಟಗರಿ ಪಾಪದಲ್ಲಿ. ಬೇರೆ ಎಷ್ಟು ತುಂಬ ಕ್ಯಾಟಗರಿ ಇಲ್ಲ. ಏನು ಗೊತ್ತಾ? ಜಾನ್ 2:15 ಆರ್ 14 ಐ ಥಿಂಕ್. ಜಾನ್ 1 ಯೋವಾನ 2:15-16 ಅಂದ್ಕೊಳ್ತೀನಿ. ಆಮೇಲೆ ಓದಿ ತೆಗೆಯೋದು ಬೇಡ. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಕಣ್ಣಿನ ಕಾಮುಕತೆ, ದೇಹದ ದುರಿಚ್ಛೆ, ಐಶ್ವರ್ಯದ ಅಹಂಭಾವ ಇವ್ಯಾವು ಕೂಡ ತಂದೆ ದೇವರಿಂದ ಪಿತನಿಂದ ಬಂದದ್ದಲ್ಲ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಪ್ರೈಸ್ ದ ಲಾರ್ಡ್. ಗಲಾತ್ಯದಲ್ಲೂ ಇದೆ, ನೀವು ಓದಿದ್ರೆ ಗೊತ್ತಾಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಸೊ ಪಾಪದಲ್ಲಿ ಕ್ಯಾಟಗರೈಸ್ ಮಾಡುವಾಗ ಲಸ್ಟ್ ಆಫ್ ದ ಫ್ಲೆಶ್, ಐಸ್ ಆ್ಯಂಡ್ ಪ್ರೈಡ್ ಆಫ್ ಲೈಫ್. ಈಗ ಯೇಸು ಸ್ವಾಮಿಗೆ ಶೋಧಕ ಬರ್ತಾನೆ. ನೋಡಿ, ಶೋಧಕ ಮಾಡೋ ಕೆಲಸ ಹೆಂಗೆ ಗೊತ್ತಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಸೇಲ್ಸ್ಮೆನ್ಸ್ಗಳನ್ನ ನೋಡಿದ್ದೀರಾ ನೀವು? ನೋಡಿದ್ದೀವಿ. ಸೇಲ್ಸ್ಮೆನ್ ಏನು ಮಾಡ್ತಾನೆ? ಒಂದು ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಬಗ್ಗೆ ಚೀಪಾಗಿ ಹೇಳ್ತಾನೆ, ಪ್ರಾಡಕ್ಟ್ ಬಗ್ಗೆ ತುಂಬ ವೇಸ್ಟಾಗಿ ಹೇಳ್ತಾನೆ, ಪ್ರಾಡಕ್ಟ್ ಬಗ್ಗೆ ಎಷ್ಟು ಅವನ ಕೈಲಿ ಆಕರ್ಷಣೀಯವಾಗಿ ಸೆಳೆಯೋದಕ್ಕಾಗುತ್ತೋ ಅಷ್ಟು ಅಟ್ರಾಕ್ಟಿವ್ ಆಗಿ ಹೇಳ್ತಾನೆ. ಸಾರ್ ನೋಡಿ ಸಾರ್, ಇವತ್ತು ತಾನೇ ರಿಲೀಸ್ ಆಗಿದೆ ಮೊಬೈಲ್ ಫೋನು, ಹಂಗಿದೆ ಸಾರ್, ಹಿಂಗಿದೆ ಸಾರ್, ಅಲ್ಲಿದೆ ಸಾರ್, ಇದಿದೆ ಸಾರ್ ಅಂತ ಹೇಳಿ 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 ಕಸ್ಟಮರ್ ಒಂದು ಸಾರಿ ಬಿದ್ದ ಅಂದರೆ ಮುಗೀತು ಕತೆ. ಇವತ್ತು ಸೈತಾನ ಕೂಡ ಸೇಲ್ಸ್ಮೆನ್. ಯಾವುದಕ್ಕೆ ಸೇಲ್ಸ್ಮೆನ್ ಅವನು ಗೊತ್ತಾ? ಸಿನ್ ಇಸ್ ಎ ಪ್ರಾಡಕ್ಟ್ ಆ್ಯಂಡ್ ಸೇಟನ್ ಇಸ್ ಎ ಸೇಲ್ಸ್ಮ್ಯಾನ್. ಪಾಪ ಅನ್ನೋದು ಒಂದು ಪ್ರಾಡಕ್ಟ್ ಥರ, ಸೈತಾನ ಅದನ್ನು ಸೇಲ್ಸ್ ಮಾಡ್ತಾನೆ, ಸೇಲ್ಸ್ ಮಾರ್ಕೆಟಿಂಗ್ ಮಾಡ್ತಾನೆ. ಹೆಂಗೆ ಗೊತ್ತಾ? ನೋಡಿ ಸಾರ್, ಬನ್ನಿ ಸಾರ್, 10 ರೂಪಾಯಿಗೊಂದು ಪಾಪ. ನಾವಾಗ ನೋಡಿದ್ವಿ ಅಂದರೆ ಮುಗೀತು ಕತೆ. ಬೈ 1 get 1 ಬೇರೆ ಕೊಡ್ತಾನೆ. 1 ತೊಗೊಂಡ್ರೆ 10 ಫ್ರೀ, 20 ಫ್ರೀ, 2 ಫ್ರೀ, 10 ಫ್ರೀ. ಅವಾಗ ಕಸ್ಟಮರ್ ಅಯ್ಯೋಯ್ಯೋ ಸಿಗೋ ಆಫರ್ ಬಿಟ್ಟರೆ ಮುಗೀತು ಕತೆ, ಹೋಗಿ ಬಿದ್ದೋಗ್ಬೇಡ. ಬಿದ್ದರು ಹಳ್ಳಕ್ಕೆ. ಬಿದ್ದಿದ್ದೀರಾ ನೀವು? ನಾವು ನಮ್ಮ ಕುಟುಂಬದಲ್ಲಿ ನಾನು ಬಿದ್ದಿದ್ದೀನಿ ಮುಂಚೆ, ಗೊತ್ತಿಲ್ಲದೆ. ಈಗ ಗೊತ್ತಾಗುತ್ತೆ. ಈ ಶೋಧಕ ಬಂದ್ಬಿಟ್ಟು ಏನು ಮಾಡ್ತಾನಂದರೆ ಹಿಂಗೆ ಮಾಡಿ ತೋರಿಸೋದು, ಎಷ್ಟು ಚೆನ್ನಾಗಿದೆ ನೋಡುವುದಕ್ಕೆ, ಎಷ್ಟು ರಮಣೀಯವಾಗಿದೆ, ಆಕರ್ಷಣೀಯವಾಗಿದೆ, ಊಟಕ್ಕೆ ಎಷ್ಟು ರುಚಿಕರವಾಗಿದೆ. ಆ ಮಹಿಳೆಗೆ ಏನಾಯಿತು? ಆ ಫ್ರೂಟ್ ಬಗ್ಗೆ ಅಲ್ಲಿವರೆಗೂ ಅವಳಿಗೇನಾದರೂ
ಫೀಲಿಂಗ್ಸ್ ಇತ್ತಾ? ಆದರೆ ಬಂದ ಸೈತಾನ, ಫೋಕಸ್ ಮಾಡಿಸ್ದ, ಎಕ್ಸ್ಪ್ಲೇನ್ ಮಾಡ್ದ, ಸೇಲ್ಸ್ ಮಾಡ್ತಾ 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 ಮಾರ್ಕೆಟಿಂಗ್ ಮಾಡ್ತಾ ಮಾಡ್ತಾ ಬಿದ್ದೇ ಹೋಗ್ಬಿಡ್ಲು. ಬಿದ್ದೋದಾದ್ಮೇಲೆ ಈ ಶೋಧಕ ಏನಾಗ್ತಾನೆ ಗೊತ್ತಾ? ನಿಂದಕ ಆಗ್ತಾನೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವೊಂದು ಸಾರಿ ಆ ಶೋಧಕನ ಆ ಶೋಧನೆಗೆ ಅಥವಾ ಆ ಒಂದು ಮಾರ್ಕೆಟಿಂಗ್ಗೆ, ಪಾಪದ ಪ್ರಚೋದನೆಗೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡು ಅಂತ ಹಿಂಗೆ ತೋರಿಸ್ತಾನೆ ಇರ್ತಾನಲ್ವ, ಅದಕ್ಕೆ ಬಿದ್ದೋಗ್ಬಿಟ್ರೆ ನೆಕ್ಸ್ಟ್ ಅವ್ನು ಏನು ಹೇಳ್ತಾನೆ ಗೊತ್ತಾ? ನಿಂದನೆ ಮಾಡ್ತಾನೆ. ಬಿದ್ದುಬಿಟ್ಟಾ, ಮುಗೀತು ನಿನ್ನ ಕತೆ, ನೀನು ವೇಸ್ಟು, ನೀನು ಯೂಸ್ಲೆಸ್ಸು, ನೀನು ಎಷ್ಟೇ ಪ್ರಾರ್ಥನೆಗೆ ಹೋದ್ರು ಧ್ಯಾನಕ್ಕೆ ಹೋದ್ರು ಉದ್ಧಾರ ಅಂತೂ ಆಗಲ್ಲ. ನಿಂದನೆ ನಿಂದನೆ ನಿಂದನೆ, ನಿಂದಕ. ಶೋಧಕ ನಿಂದಕ, ಶೋಧಕ ನಿಂದಕ. ಟೆಂಪ್ಟೇಷನ್ ಅಕ್ಯೂಸೇಷನ್, ಟೆಂಪ್ಟೇಷನ್ ಅಕ್ಯೂಸೇಷನ್. ಹಿ ವಿಲ್ ಟೆಂಪ್ಟ್ ಯು, ಹಿ ವಿಲ್ ಅಕ್ಯೂಸ್ ಯು. ಹಿ ವಿಲ್ ಟೆಂಪ್ಟ್ ಯು, ಹಿ ವಿಲ್ ಅಕ್ಯೂಸ್ ಯು. ಅವನು ಶೋಧನೆ ಕೊಡ್ತಾನೆ, ಶೋಧನೆಗೆ ಬಿದ್ದಾಗ ದೂಷಣೆ ಮಾಡ್ತಾನೆ, ನಿಂದನೆ ಮಾಡ್ತಾನೆ. ಅದು ಅವನ ಒಂದು ಮೇನ್ ಕುತಂತ್ರ. ಇವತ್ತು ನಮ್ಮನ್ನು ಎಷ್ಟೋ ನಮ್ಮ ಒಳಗಡೆ ನಿಂದನೆ ಆಗ್ತಾ ಇದೆಯಾ, ಅಕ್ಯೂಸೇಷನ್ ಆಗ್ತಾ ಇದೆಯಾ, ಅಕ್ಯೂಸಿಂಗ್ ಒಳಗಡೆ ಆಗ್ತಾ ಇದೆ ಅಂದರೆ ವಿ ಆರ್ ಆಲ್ರೆಡಿ ಇನ್ ದ ಟ್ರ್ಯಾಪ್. ಆ ಟ್ರ್ಯಾಪಲ್ಲಿ ಬಿದ್ದೋಗ್ಬಿಟ್ಟಿದ್ದೀವಿ. ಟೆಂಪ್ಟ್ ಮಾಡಿದ್ದಾನೆ, ಬಟ್ ಬಿದ್ದೋಗ್ಬಿಟ್ಟಿದ್ದೀವಿ. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ ಇಲ್ಲಿ? ಶೋಧಕ ಬಂದು ಪಾಪದ ಬಗ್ಗೆ, ನೋಡು ಈ ಕಲ್ಲು ನೋಡು ಎಷ್ಟು ಚೆನ್ನಾಗಿದೆ ನೋಡು, ಇದನ್ನು ರೊಟ್ಟಿ ಮಾಡಿ ತಿಂದ್ಬಿಡು ಅನ್ನುವಾಗ ಜೀಸಸ್ ಹೇಳ್ತಾರೆ, ಏನಂತ ಹೇಳ್ತಾರೆ? ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರ ಅಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ. ಇಟ್ ಈಸ್ ರಿಟನ್ ಅಂತ ತೋರಿಸ್ತಾರೆ. ಏನು ಗೊತ್ತಾ? ವಾಕ್ಯ ಅಂತ ತೋರಿಸ್ತಾರೆ. ಮಗನೇ ನೋಡಿ, ನೀನು ತೋರಿಸ್ತಾ ಇದೆಯಲ್ವಾ ಈ ಚೆನ್ನಾಗಿದೆ 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 ಅಂತ. ದೇವ್ರ ವಾಕ್ಯ ಹೇಳ್ತದೆ. ಏನು ಚೆನ್ನಾಗಿದೆ ಅಂತ ತೋರಿಸುವಾಗ ನೀವು ಯಾವ ದೇವ್ರದ್ದು ವಾಕ್ಯ ತೋರಿಸ್ತೀರಿ? ತೋರ್ಸಕ್ಕಾಗಿ ಇಲ್ಲ, ವಾಕ್ಯ ಇಲ್ಲ ಅಂದ್ರೆ ಬಿದ್ರಿ ಅಂತಾನೆ ಅರ್ಥ. ಅವನ ಹತ್ರ ನಮ್ಮ ಯಾವ ಅನುಭವ ಇಲ್ಲ, ಏನು ನಡೆಯಲ್ಲ. ಅವನ ಹತ್ರ ತೋರ್ಸೋಕೆ ಇರಬೇಕಾದ ವಾಕ್ಯಗಳು ನಮ್ಮ ಒಳಗಡೆ ರೂಟೆಡ್ ಆಗಿ ಡೀಪ್ಲಿ ಇರಬೇಕು. ಏನು ಗೊತ್ತಾ ವಾಕ್ಯ ತೋರ್ಸೋಕೆ ನಮಗೆ? ಅವಾಗ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ 1 ತಿಮೋತಿ 6:10 1 ತಿಮೋತಿ 6:10 ಓದ್ತೀರಾ ಸ್ವಲ್ಪ ಬೇಗ? ಇರುವುದರಲ್ಲೇ ತೃಪ್ತಿಯಿಂದಿರುವವನು. 1 ತಿಮೋತಿ 6ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಇರುವುದರಲ್ಲೇ ತೃಪ್ತನಾಗಿರುವವನು ಭಕ್ತಿಯಲ್ಲಿ ನಿಜಕ್ಕೂ ಶ್ರೀಮಂತನಾಗಿರ್ತಾನೆ ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಸೈತಾನನೇ ನಿನ್ನ ಎಕ್ಸ್ಟ್ರಾ ಏನು ತೋರ್ಸಕ್ಕೆ ಬರಬೇಡ, ಐ ಆಮ್ ಸ್ಯಾಟಿಸ್ಫೈಡ್, ನಾನು ಇರೋದ್ರಲ್ಲೇ ತೃಪ್ತಿಯಿಂದ ಇರ್ತೀನಿ. ದೇವ್ರ ವಾಕ್ಯ ಹೇಳುತ್ತೆ ನೀನು ಹೋಗು ಅಂತ ಹೇಳೋದಕ್ಕೆ ಆದರೆ ನಾವು ಬಚಾವಾದ್ವಿ ಅಂತ. ಇಲ್ಲ ಅಂದರೆ ಮುಗೀತು ಕತೆ. ಟೆಂಪ್ಟೇಷನ್ಸ್ಗೆ ಬಿದ್ದಾಯಿತು, ಶೋಧನೆಗೆ ಬಿದ್ದಾಯಿತು. ಯೇಸು ಹೇಳ್ತಾರೆ ಇಟ್ ಈಸ್ ರಿಟನ್. ದೇವ್ರ ವಾಕ್ಯದಿಂದ ಮನುಷ್ಯ ಬದುಕ್ತಾನೆ. ಯೇಸು ನೋಡಿ ಜ್ಞಾನದಿಂದ ಉತ್ತರ ಕೊಡ್ತಾರೆ. ಅಲ್ಲಿ ಅವನು ಸೈತಾನಿಗೆ ಹೇಳ್ತಾನೆ, ನೀನು ಇದನ್ನ ರೊಟ್ಟಿ ಮಾಡು, ತಿಂದ್ಬಿಡು. ಅದು ಮಾಡಿ ತಿಂದಿದ್ರೆ ಏನೋ ಪಾಪ ಆಗ್ತಾ ಇತ್ತಾ? ಏನೋ ಅಂತ ದೊಡ್ಡ ಮಹಾಪಾಪ ಏನು ಆಗ್ತಾ ಇದೆಯಲ್ಲ, ರೊಟ್ಟಿ ತಿಂದಿದ್ರು, ಹೊಟ್ಟೆ ಹಸಿವಾಗಿತ್ತು ಯೇಸುಸ್ವಾಮಿಗೆ ಅಂತ ಅನ್ಸುತ್ತೆ. ಆದರೆ ಅವನು ವಂಚಕ, ಯೇಸುಸ್ವಾಮಿಗೆ ಗೊತ್ತು. ಅದಕ್ಕೆ ಯೇಸುಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರ ಅಲ್ಲ ಸೇರಿಸ್ಬಿಟ್ರು. ಆಹಾರ ಬೇಕು, ನೀನು ಹೇಳ್ತಾ ಇದೆಯಲ್ಲ ರೊಟ್ಟಿ ಬೇಕು, ಆದರೆ ರೊಟ್ಟಿಯಿಂದ ಮಾತ್ರ ಅಲ್ಲ ನಾನು ಬದುಕೋದು, ದೇವರ ಬಾಯಿಂದ ಬರುವಂಥ ಒಂದೊಂದು ಮಾತಿಂದ ನಾನು ಬದುಕ್ತೀನಿ. ಹಾಗಾದರೆ ರೊಟ್ಟಿ ಬೇಕಾ ಅಂದರೆ ಆಹಾರ ಬೇಕಾ, ಊಟ ಬೇಕಾ? ಕೆಲವರು ಫಾಸ್ಟಿಂಗ್ ಮಾಡ್ತಾರೆ. ಯಾಕೆ ಫಾಸ್ಟಿಂಗ್ ಮಾಡ್ತಾ ಇದ್ದೀರಿ ಬ್ರದರ್? ಶೋಧನೆ ಗೆಲ್ಲಬೇಕು. ಎಷ್ಟು ಫಾಸ್ಟಿಂಗ್ ಮಾಡಿ ಎಷ್ಟೇ ಇದ್ರೂ ಶೋಧನೆಗೆ ಬಿದ್ದಿರ್ತಾರ? ಬಿದ್ದೇ ಇರ್ತಾರೆ. ಯಾಕೆ? ಫಾಸ್ಟಿಂಗ್ ಮಾಡಿದ್ದು ಬಲ ಕೊಟ್ಟಿಲ್ಲ. ಯೇಸುಸ್ವಾಮಿ ಫಾಸ್ಟಿಂಗ್ ಮಾಡಿದ್ರು. ಯೇಸುಸ್ವಾಮಿಗೆ ಶೋಧನೆ ಬಂದಿದೆ ಯಾವಾಗ? ಡ್ಯೂರಿಂಗ್ ದ ಫಾಸ್ಟಿಂಗ್ ಟೈಮ್. ಈ ಲೆಂಟ್ ಟೈಮಲ್ಲೇ ತುಂಬ ಶೋಧನೆ ಬರೋದು. ಯಾರಿಗೆ ಅಂದರೆ ಈ ಫಾಸ್ಟಿಂಗ್ ಮಾಡ್ತಾರಲ್ಲ ಅವ್ರಿಗೆ, ಅಯ್ಯೋ ಏನೇನೋ ತಿನ್ಬೇಕು ಅನ್ಸುತ್ತೆ, ಏನೇನೋ ಮಾಡಬೇಕು ಅನ್ಸುತ್ತೆ, ಏನು ಮಾಡೋದು, ಯಾವಾಗಲೂ ಈ ಶೋಧನೆ ಬರಲ್ಲ. ಅವ್ನಿಗೆ ಗೊತ್ತು, ನಮ್ಮ ವೀಕ್ನೆಸ್ ಗೊತ್ತು. ಈ ಟೈಮಲ್ಲಿ ತೊಗೊಂಬಂದು ಜಿಲೇಬಿ ಕೊಟ್ರೆ ಟಕ್ಕಂತ ಎತ್ಕೊತಾನೆ ಅಂತ. ಅದಕ್ಕೆ ಸೈತಾನನ ಕುತಂತ್ರಗಳನ್ನು ನಾವು ಅರಿಯದವರಲ್ಲ ಅಂತ ಬೈಬಲ್ ಹೇಳುತ್ತೆ. ಅವನ ಕುತಂತ್ರ ಗೊತ್ತಿರ್ಬೇಕು ನಮಗೆ, ಯಾವಾಗ ಏನು ಎತ್ಕೊಂಬಂದು ಕೊಡ್ತಾನೆ. ಸೊ ಇಲ್ಲಿ ಯೇಸುಸ್ವಾಮಿ ಜಯಿಸಿದ್ರು.
ರೊಟ್ಟಿಯಿಂದ ಅಲ್ಲ ದೇವ್ರ ವಾಕ್ಯದಿಂದ ಅಂತ ಹೇಳಿ ಜಯಿಸಿದ್ರು. ನೋಡಿ, ಅದೊಂದು ಶೋಧನೆ ಕೊಟ್ಟಿದ ತಕ್ಷಣ, ಜಯಿಸಿದ ತಕ್ಷಣ ಹೋಗ್ಬಿಟ್ನಾ? ಹೋಗ್ತಾ ಇಲ್ಲ. 2, 3 ಸಾರಿ ಅಟೆಂಪ್ಟ್. ಸೊ ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ಶೋಧನೆ ಬರುತ್ತೆ, ಜಯಿಸ್ಬಿಡ್ತೀವಿ. ಶೋಧನೆ ಬರುತ್ತೆ, ಜಯಿಸ್ಬಿಡ್ತೀವಿ. ಶೋಧನೆ ಬರುತ್ತೆ, ಬಿದ್ದೋಗ್ಬಿಡ್ತೀವಿ. ಸ್ವಾಮಿ ಹಂಗೆ ಮಾಡಿಲ್ಲ. ಶೋಧನೆ ಬಂತು, ಜಯಿಸಿದ್ರು. ಶೋಧನೆ ಬಂತು, ಜಯಿಸಿದ್ರು. ಶೋಧನೆ ಬಂತು, ಜಯಿಸಿದ್ರು. ನಮ್ಮ ಜೀವನ ಏನು ಗೊತ್ತಾ? ಯಾವ ಜೀವನ ಗೊತ್ತಾ? ನಾವು ಸೋಮವಾರ, ಮಂಗಳವಾರ, ಬುಧವಾರ ಜಯಿಸ್ಬಿಟ್ಟು ಬುಧವಾರ, ಗುರುವಾರ, ಶುಕ್ರವಾರ ಬಿದ್ದೋಗ್ಬಿಟ್ರೆ ದಟ್ ಈಸ್ ನಾಟ್ ಕ್ರಿಶ್ಚಿಯನ್ ಲೈಫ್. ದಟ್ ಈಸ್ ವೀಕ್ ಇನ್ ಫೇತ್. ವಿಶ್ವಾಸದಲ್ಲಿ ದುರ್ಬಲವಾದ ಜೀವನ. ಆ ರೀತಿಯೆಲ್ಲ ಜೀವಿಸಬೇಕಾಗಿರೋದು ಒಂದು ಕ್ರೈಸ್ತ ವಿಶ್ವಾಸಿಯಾದ ನಾವು ಜಯಭರಿತವಾದ ಜೀವನ. ಏನು ಗೊತ್ತಾ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಈ ಎಲ್ಲ ವಾರಗಳು ನಾವು ಜಯ ಹೊಂದಿದವರಾಗಿ ಜೀವಿಸಬೇಕು, ಜಯಿಸಿದವರಾಗಿ ಬದುಕಬೇಕು. ಪಾಪವನ್ನು ಜಯಿಸಿದವರಾಗಿ, ಲೋಕವನ್ನು ಜಯಿಸಿದವರಾಗಿ, ಸೈತಾನನನ್ನು ಜಯಿಸಿದವರಾಗಿ, ಶರೀರವನ್ನು ಜಯಿಸಿದವರಾಗಿ ಬದುಕಬೇಕು ಅಂತ ಪರಿಶುದ್ಧಾತ್ಮನನ್ನು, ಹೇಡಿಯ ಆತ್ಮ ಅಲ್ಲ, ಶಕ್ತಿಯ ಆತ್ಮವನ್ನು ನಮ್ಮ ಒಳಗಡೆ ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಆದರೆ ಇವತ್ತು ಜಯಿಸೋಕ್ಕಾಗ್ತಾ ಇಲ್ಲ ಅಂದರೆ ಕಾರಣ ಏನು ಗೊತ್ತಾ? ನಾವು ವಾಕ್ಯವನ್ನು ಹಿಡ್ಕೊತಾ ಇಲ್ಲ. ಪವಿತ್ರಾತ್ಮನ ಕೊಡುಗೆಯಾದ ದೇವರ ವಾಕ್ಯ ಖಡ್ಗ ಆಗಿರಲಿ ಅಂತ ದೇವರ ವಾಕ್ಯ ಹೇಳುತ್ತೆ ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ. ಅಂದರೆ ಪವಿತ್ರಾತ್ಮರು ಕೊಡುವಂಥ ವಾಕ್ಯ ಯಾವ ರೀತಿ ಅಂದರೆ ಖಡ್ಗ. ಅದು ನೀವು ಖಡ್ಗ ಇಟ್ಕೊಳ್ಳದೆ ಯುದ್ಧದಲ್ಲಿ ಶತ್ರುವನ್ನು ಜಯಿಸೋಕ್ಕಾಗುತ್ತಾ? ಖಡ್ಗ ಬೇಕು. ಖಡ್ಗ ಮಿಸ್ ಮಾಡಬಾರ್ದು. ಖಡ್ಗ ಇದ್ರೇನೆ, ಖಡ್ಗ ಇಲ್ಲ ಅಂದರೆ ಹೋಯ್ತು. ಖಡ್ಗ ಓಕೆ. ವಾಕ್ಯ ಮಾತ್ರ ಸಾಕಾ? ವಾಕ್ಯದಲ್ಲಿ ಇರುವಾಗ ಅದಿನ್ನೂ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ತಂದೆಯ ಸಂಬಂಧಕ್ಕೆ, ಪ್ರಾರ್ಥನೆಗೆ ಕರ್ಕೊಂಡು ಹೋಗುತ್ತೆ. ವೆನ್ ವಿ ಆರ್ ಇನ್ ದ ವರ್ಡ್, ದೇವರ ವಾಕ್ಯದಲ್ಲಿ ನಾವು ಇರುವಾಗ ಅದು ನಮ್ಮನ್ನು ಪ್ರಾರ್ಥನೆಗೆ ನಡೆಸುತ್ತೆ. ಪ್ರಾರ್ಥನೆ ಅಂದರೆ ತಂದೆಯ ಜೊತೆ ಮಾತನಾಡೋದಕ್ಕೆ ನಡೆಸುತ್ತೆ. ದೇವರ ಜೊತೆ ನಾವು ಮಾತಾಡ್ತೀವಿ. ದೇವರ ಜೊತೆ ಮಾತಾಡುವಾಗ ಎಕ್ಸ್ಟ್ರಾ ಪವರ್ ನಮಗೆ ಸಿಗುತ್ತೆ. ಯಾಕೆಂದರೆ ಆತನ ಸಾನ್ನಿಧ್ಯದಲ್ಲಿ, ಅವರ ಪ್ರಸನ್ನತೆಯಲ್ಲಿ ಏನಿರುತ್ತೆ ಅಂದರೆ ಅವರ ಪೂರ್ತಿ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ನಾವು ತುಂಬಿಸ್ಕೊಳ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಪವರ್. ಆಗೇನಾಗುತ್ತೆ, ಆ ಒಂದು ಶಕ್ತಿಯಿಂದ ತುಂಬಿದವರಾಗಿ ವಾಕ್ಯವನ್ನು ತಗೊಂಡು ಹೊರಗಡೆ ಬರುವಾಗ ಶೋಧಕ ಬರ್ತಾನೆ, ಅದು ತೋರಿಸ್ತಾನೆ, ಇದು ತೋರಿಸ್ತಾನೆ. ಅವಾಗ ನಾವು ಈಸಿಯಾಗೆ ಔಟ್ ಅಂತ ಹೇಳಿ ಓಡಿಸ್ತೀವಿ. ಆದರೆ ಕೆಲವೊಮ್ಮೆ ನಮಗೆ ಅನುಭವ ಇರ್ಬೋದು, ನಾವು ವಾಕ್ಯದಲ್ಲಿ ಸ್ವಲ್ಪ ವೀಕ್ ಆಗಿರ್ತೀವಿ, ವಾಕ್ಯ ಅಷ್ಟೊಂದು ಫೋಕಸ್ಡ್ ಆಗಿರಲ್ಲ, ಪ್ರೇಯರಲ್ಲಿ ವೀಕ್ ಆಗಿರ್ತೀವಿ. ಅವಾಗ ಶೋಧನೆ ಬಂದಾಗ ಅವನು ಇನ್ನೂ ಶೋಧನೆ ಅಲ್ಲಿರ್ತಾನೆ, ತೆಗೆಸ್ಕೊಂಡು ಇನ್ನೂ ಬಂದೇ ಇರೋಲ್ಲ ಹತ್ರಕ್ಕೆ, ನಾವೇ ಬಿದ್ದೋಗ್ಬಿಟ್ಟಿರ್ತೀವಿ. ಇಲ್ಲಿ ಎಂಥ ಪರಿಸ್ಥಿತಿ ಅಂದರೆ ಅವನು ಅನ್ಕೊತಾನೆ, ಎಂಥ ಡಮ್ಮಿ ಪೀಸ್ ಇದು, ನಾನು ಅಲ್ಲಿಂದ ಶೋಧನೆ ಎತ್ಕೊಂಡು ಇಲ್ಲಿಗೆ ಬಂದೇ ಇಲ್ಲ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇಲ್ಲಿ ಲೋಕದಲ್ಲಿ ನಾವು ಬದುಕ್ತಾ ಇರೋದು ಸಾಧಾರಣ ಜೀವನ ಅಲ್ಲ, ಆಧ್ಯಾತ್ಮಿಕ ಜೀವನ, ವಿಶ್ವಾಸದ ಜೀವನ, ಬ್ಯಾಟಲ್ ಲೈಫ್, ಯುದ್ಧದ ಜೀವನ ಇದೆ. ಎಲ್ರಿಗೂ ಇದೆ. ಅದರಲ್ಲೂ ಆಧ್ಯಾತ್ಮಿಕವಾಗಿ ನಾವು ಈ ಕೆಲವೊಮ್ಮೆ ಧ್ಯಾನ, ಪ್ರಾರ್ಥನೆ ಇದರಲ್ಲೆಲ್ಲ ಇರ್ತಾರಲ್ಲ, ಅದಕ್ಕೆ ಅವ್ರಿಗೆ ತುಂಬ ಇದೆ. ಅದಕ್ಕೇನೆ ಯೇಸು ಅವ್ರಿಗೆ ಏನಂತ ಹೇಳಿದ್ರು, ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿ ನಿಮಗಿರಲಿ, ಪಾರಿವಾಳದಂತೆ ಸರಳ ಜೀವನ ಇರಲಿ. ನಮಗೆ ಸೂಕ್ಷ್ಮ ಬುದ್ಧಿನೂ ಇಲ್ಲ, ಸರಳ ಜೀವನನೂ ಇಲ್ಲ. ನಮಗೇನು ಅಂದರೆ ಪ್ರೇಯರ್ ಟೈಮಲ್ಲಿ, ಧ್ಯಾನ ಟೈಮಲ್ಲಿ ವಿ ಆರ್ ಸೋ ಎಕ್ಸೈಟೆಡ್. ನಾವು ತುಂಬ ಎಕ್ಸೈಟ್ ಆಗಿರ್ತೀವಿ. ದೇವರ ಸಾನ್ನಿಧ್ಯ ಇಲ್ಲಿದೆ, ಆತನ ಪ್ರೀತಿ ಸಾಕು, ನಿಮ್ಮ ಮಾತ್ರ ಸಾಕು. ಧ್ಯಾನ ಮುಗೀತು, ಪ್ರಾರ್ಥನೆ ಮುಗೀತು, ವಾಕ್ಯ ಸಂದೇಶ ಮುಗೀತು, ಮನೆಗೆ ಹೋದ್ವಿ. ಯಾವ ರೀತಿ ಬದುಕ್ತೀವಿ ನಾವು? ಟೋಟಲ್ ಆಪೋಸಿಟ್. ಯಾಕೆ ಅಂದರೆ ಶೋಧಕ ಬರ್ತಾನೆ ಇರ್ತಾನೆ. ಶೋಧಕ ಇನ್ನೊಂದು ಲಾಸ್ಟ್ ಒಂದು ಹೇಳಿ ಎಂಡ್ ಮಾಡ್ತೀನಿ, ಸಮಯ ಆಗಿದ್ರಿಂದ. ಶೋಧಕ ಯೇಸುಸ್ವಾಮಿ ಹತ್ರ ಬಂದು ಏನಂತ ಹೇಳ್ತಾನೆ ಅಂದರೆ, ಇದಕ್ಕೆ ಮುಂಚೆ ಮತ್ತಾಯನ ಶುಭ ಸಂದೇಶ 3ನೇ ಅಧ್ಯಾಯ 17ನೇ ವಾಕ್ಯ ನಾವು ಸ್ವಲ್ಪ ಓದುವಾಗ ಅಲ್ಲಿ ಗೊತ್ತಾಗ್ತದೆ. ಮ್ಯಾಥ್ಯೂ ಚಾಪ್ಟರ್ 3:17 ದೇವರು ಡಿಕ್ಲರೇಷನ್ ಕೊಡ್ತಾ ಇದ್ದಾರೆ, ಇವನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು,
ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂದು ಯಾವ ವಾಣಿ? ಬಾಯಿ ತೆರೆದು ಜೋರಾಗಿ ಹೇಳಿ. ಯಾವ ವಾಣಿ? ಯಾವ ವಾಣಿ? ಯಾವ ವಾಣಿ? ದೈವವಾಣಿ ಕೇಳಿಸಿತು. ದೈವವಾಣಿ ಕೇಳಿಸಿದ ನಂತರ ಈ ದೆವ್ವದ ವಾಣಿ ಕೇಳಿಸ್ತಾ ಇದೆ. ಏನು ಸೈತಾನ ಏನಂತ ಹೇಳ್ತಾ ಇದ್ದೇನೆ? ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ. ದೇವ್ರೇನಂತ ಹೇಳಿದ್ರು? ನೀನು ನನ್ನ ಪುತ್ರ. ಆದರೆ ಸೈತಾನ ಅದಕ್ಕೆ ಆಪೋಸಿಟ್ ಆಗಿ ಹೇಳ್ತಾ ಇದ್ದಾನೆ, ನೀನು ದೇವರ ಪುತ್ರ ಎಂಬುದು ಸತ್ಯವಾದರೆ. ಮೀನ್ಸ್ ಕ್ವೆಶ್ಚನಿಂಗ್ ದ ಐಡೆಂಟಿಟಿ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನನಗೆ ನಿಮಗೆ ಇರುವಂಥ ಒಂದು ಐಡೆಂಟಿಟಿ ಬಗ್ಗೆ, ನಮ್ಮ ಐಡೆಂಟಿಟಿ ಬಗ್ಗೆ ಅವನು ಕ್ವಶನ್ ಮಾಡ್ತಾನೆ. ನೀನು ನಿಜವಾಗ್ಲೂ ದೇವರ ಪುತ್ರನೆಂಬುದು ಸತ್ಯ ಆದರೆ, ಸತ್ಯ ಅಲ್ವಾ? ಸುಳ್ಳ? ನೋಡಿ ಅವನು ಹೇಳೋದು ಸತ್ಯ ಆದರೆ, ಹಂಗಾದ್ರೆ ಅದು ಸುಳ್ಳು ಅಂತ ಪ್ರೂವ್ ಮಾಡೋದು. ಅದು ಸುಳ್ಳು, ನೀನು ದೇವ್ರ ಪುತ್ರ ಅಲ್ಲ, ಸುಳ್ಳು. ಸತ್ಯ ಆದರೆ ಪ್ರೂವ್ ಮಾಡು. ನಾವು ಪ್ರೂವ್ ಮಾಡಕ್ಕೆ ಹೋಗ್ಬಿಡ್ತೀವಿ. ಸ್ವಾಮಿ ಪ್ರೂವ್ ಮಾಡಕ್ಕೆ ಹೋದ್ರ? ಸ್ವಾಮಿ ಎಲ್ಲೂ ಪ್ರೂವ್ ಮಾಡಕ್ಕೆ ಹೋಗಿಲ್ಲ. ನಾನು ದೇವ್ರ ಪುತ್ರ ತೋರಿಸ್ಲಾ? ನೋಡಿ ಈ ರೊಟ್ಟಿ ಈ ಕಲ್ಲನ್ನು ರೊಟ್ಟಿ ಮಾಡ್ತೀನಿ ನೋಡು, ರೊಟ್ಟಿ ಮಾಡಿ ನಾನು ತಿಂತೀನಿ, ಅದಕ್ಕೆ ನಾನು ದೇವ್ರ ಪುತ್ರ. ಪ್ರೂವ್ ಮಾಡ್ತೀನಿ ನೋಡು. ತೋರಿಸಿಲ್ಲ ಪ್ರೂವ್ ಮಾಡಿ. ಯಾಕೆ? ಅವ್ರಿಗೆ ಗೊತ್ತಿತ್ತು ಇವನು ಮುಂದೆ ನಾನು ಪ್ರೂವ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಒಂದು ತಂದೆಯ ಮುಂದೆ ನನಗೆ ಒಂದು ಪಬ್ಲಿಕ್ ಡಿಕ್ಲರೇಷನ್ ತಂದೆ ಮಾಡಿದ್ದಾರೆ. ಈವನ್ ನನ್ನ ಪುತ್ರ ಅಂತ ತಂದೆ ಹೇಳಿದ ಮೇಲೆ ಒನ್ಸ್ ಸೆಡ್ ಆಲ್ವೇಸ್ ಸೆಡ್. ಒಂದು ಸಾರಿ ಹೇಳಾಯಿತು ಅಂದರೆ ಮುಗೀತು. ಅಪ್ಪನ ಮಾತು ಅದು ನೆರವೇರುತ್ತೆ. ತನ್ನ ಇಷ್ಟಾರ್ಥವನ್ನು ಕೈಗೂಡಿಸದೆ ಹಿಂದೆ ಹೋಗೋದಿಲ್ಲ. ಅಪ್ಪ ಹೇಳಿದ ಮಾತೇ ಸತ್ಯ, ಅದು ಮುಗೀತು, ನೆರವೇರುತ್ತೆ ಅಂತ ಅದನ್ನು ಒಪ್ಕೊಂಡ್ರು. ದೇವ್ರ ವಾಕ್ಯನ ಅವ್ರು ತಗೊಂಡ್ರು. ದೇವ್ರ ವಾಕ್ಯ ಏನು ಹೇಳುತ್ತೋ ಅದೇ ಸತ್ಯ ಅಂತ ನಾವು ತಗೊಳ್ಳುವಾಗ ಸೈತಾನನಿಗೆ ನಡುಕ ಸ್ಟಾರ್ಟ್ ಆಗುತ್ತೆ. ನಾವು ನಮ್ಮ ಅನುಭವಗಳನ್ನ ತಗೊಂಡು ಹೋಗುವಾಗ ಏನು ವರ್ಕೌಟ್ ಆಗಲ್ಲ. ಅಲ್ಲಿ ಅವತ್ತು ನಾನು ಆ ಥರ ಮಾಡಿದೆ ಗೊತ್ತಾ ನಿನಗೆ? ಅವನು ಹೇಳ್ತಾನೆ, ಹೌದಾ, ಸರಿ, ವೆರಿ ಗುಡ್. ಇವಾಗ ಏನು ಮಾಡ್ತೀವಿ? ಈಗ ಇದು ಶೋಧನೆ ಬಂದಾಯ್ತಲ್ಲ. ಅನುಭವಗಳು ವರ್ಕೌಟ್ ಆಗಲ್ಲ, ಎಕ್ಸ್ಪೀರಿಯನ್ಸಸ್ ವರ್ಕೌಟ್ ಆಗಲ್ಲ. ಅವತ್ತು ಅಲ್ಲಿ ಆ ಧ್ಯಾನ ಕೂಟದಲ್ಲಿ ನಾನು ಆ ಥರ ಮಾಡಿದೆ, ಮಾಡ್ಕೋ. ಇವತ್ತು ಈ ಪ್ರಾರ್ಥನೆ ನಾನು ಈ ಥರ ಮಾಡಿದೆ, ಮಾಡ್ಕೋ. ಆದರೆ ಸೈತಾನ ಬಂದು ಕೇಳೋದು ಸತ್ಯ ಆದರೆ ಮಾಡು. ಯೇಸು ಹೇಳ್ತಾರೆ ಸತ್ಯ ಆದರೆ ಅಲ್ಲ, ಬರೆಯಲ್ಪಟ್ಟಿದೆ ಅದೇ ಸತ್ಯ. ವಾಟ್ ಇಟ್ ಈಸ್ ರಿಟರ್ನ್, ಐ ಬಿಲೀವ್ ದಟ್ ಈಸ್ ದ ಟ್ರೂತ್. ದೇವರ ವಾಕ್ಯ, ಬರೆಯಲ್ಪಟ್ಟಿದ್ದ ದೇವರ ವಾಕ್ಯನೇ ಸತ್ಯ. ಅದನ್ನು ಬಿಟ್ಟು ಬೇರೆ ಸತ್ಯ ಇಲ್ಲ. ಅದೇ ಸತ್ಯ, ಅದೇ ನಿತ್ಯ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮಾತ್ರ ಅಲ್ಲ, ಪ್ರಾರ್ಥನಾ ಜೀವನ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನಾ ಜೀವನ ಅಂದರೆ ಒಂದು ಯಾಂತ್ರಿಕತೆ ಅಲ್ಲ, ಕುತ್ಕೊಂಡು ಏನೋ ಒಂದು ಬಡ 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 ಹೇಳಿ ಮುಗಿಸೋದಲ್ಲ. ಪ್ರಾರ್ಥನಾ ಜೀವನ ಅಂದರೆ ತಂದೆ ಜೊತೆ ಯೇಸು ಸ್ವಾಮಿ ಏಕಾಂತವಾದ ಸ್ಥಳಕ್ಕೆ ಹೋಗಿ ಮಾತಾಡ್ತಾ ಇದ್ರಾ? ಮಾತಾಡ್ತಾ ಇದ್ರು. ಮಾತಾಡಿ ಪವರ್ ತಗೊಳ್ತಾ ಇದ್ರು, ಮೂವ್ ಆಗ್ತಾ ಇದ್ರು. ಇವತ್ತು ನಾವು ಕೂಡ ಪವರ್ ತಗೊಳ್ಬೇಕು. ಎಲ್ಲಿಂದ? ಮೇಲಿಂದ ಮೂವ್ ಆಗಬೇಕು. ಪ್ರೈಸ್ ದ ಲಾರ್ಡ್. ಒಂದೇ ಒಂದು ಲಾಸ್ಟ್ ವಾಕ್ಯ, ಲೂಕನ ಬರೆದ ಶುಭ ಸಂದೇಶ 21ನೇ ಅಧ್ಯಾಯ 34ನೇ ವಾಕ್ಯ ಅನ್ಕೊಳ್ತೀನಿ. ಲೂಕ್ ಚಾಪ್ಟರ್ 21:34. ಮಿತಿ ಮೀರಿದ ಭೋಜನದಿಂದಾಗಲಿ, ಕುಡಿತದಿಂದಾಗಲಿ, ಲೌಕಿಕ ಚಿಂತೆಗಳಿಂದಾಗಲಿ ಮಂದಮತಿಗಳಾಗಬೇಡಿ. ಯಾಕೆ? ಆ ದಿನವು ಯಾವ ದಿನ? ಸ್ವಾಮಿ ಇವತ್ತು ಬಂದರೆ ಎಷ್ಟು ಜನ ನಾವು ಹೋಗಕ್ಕೆ ರೆಡಿ ಇದ್ದೀವಿ? ರೆಡಿ ಬೇಡ, ಎಷ್ಟು ಜನ ಪ್ರಿಪೇರ್ ಆಗಿದ್ದೀವಿ? ಪ್ರಿಪ್ರೇಷನ್ ಇಲ್ಲ. ಪ್ರಿಪ್ರೇಷನ್ ಇಲ್ಲ ಅಂದರೆ ಸೆಲೆಕ್ಷನ್ ಇಲ್ಲ. ಸೆಲೆಕ್ಟ್ ಮಾಡಲ್ಲ ಜೀಸಸ್ ನಮ್ಮನ್ನು. ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೇನೆ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಏನಂತ ಹೇಳ್ತದೆ? ಆ ದಿನ ಅನಿರೀಕ್ಷಿತ ಉರುಳಿನಂತೆ ನಿಮ್ಮನ್ನು ಸಿಕ್ಕಾಕ್ಸ್ಬಿಡ್ತದೆ. ಜಾಗರೂಕರಾಗಿರಿ. ಮಾತ್ರ ಅಲ್ಲ, ಆ ಜಗತ್ತಿನ ಎಲ್ಲ ನಿವಾಸಿಗಳು ಅದಕ್ಕೆ ಸಿದ್ಧರಾಗಿರ್ಬೇಕು. ನೋಡಿ, ಕೇಳಿಸ್ಕೊಳ್ಳಿ, ಗಮನ ಕೊಡಿ. ಬಂದೊದಗಲಿರುವ ಯಾವೆಲ್ಲವುಗಳಿಂದ? ಬಂದೊದಗಲಿರುವ ಯಾವೆಲ್ಲವುಗಳಿಂದ? ಪಾಪದ ಪ್ರಚೋದನೆಗಳಿಂದ, ಶೋಧನೆಗಳಿಂದ,
ವೇದನೆಗಳಿಂದ, ವಂಚನೆಗಳಿಂದ, ಕುತಂತ್ರಗಳಿಂದ, ಮೋಸಗಳಿಂದ, ಸುಳ್ಳಿನ ಸಂದೇಶಗಳಿಂದ, ತಪ್ಪಾದ ವಿಶ್ವಾಸಗಳಿಂದ, ಹುಚ್ಚು ಹೊಳೆ ಎಂಬಂಥ ಅಸತ್ಯದಿಂದ, ಈ ಬಂದೊದಗಲಿರುವ ಇವೆಲ್ಲವುಗಳಿಂದ ಪಾರಾಗಿ ಬಚಾವಾಗಿ ನರಪುತ್ರನ ಮುಂದೆ, ಯೇಸು ಕ್ರಿಸ್ತನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದ ಇರಿ. ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಮೀನ್ಸ್ ಪ್ರೇ ಆಲ್ವೇಸ್. ಪ್ರೇ ಆಲ್ವೇಸ್ ಅಂದರೆ ತಂದೆಯ ಜೊತೆ ಒಂದು ಕನೆಕ್ಷನ್ ಯಾವಾಗಲೂ ಇರಲಿ. ಅಪ್ಪನ ಸ್ವರಕ್ಕೆ ಯಾವಾಗಲೂ ನಿನ್ನ ಕಿವಿ ಓಪನ್ ಆಗಿರಲಿ. ನಿನ್ನ ಹಾರ್ಟಲ್ಲಿ ಅಪ್ಪನ ಜೊತೆ ಒಂದು ಮಾತುಕತೆ ಯಾವಾಗಲೂ ಇರಲಿ. ಯೇಸು ಸ್ವಾಮಿಗೆ ಯಾವಾಗಲೂ ಇತ್ತ? ಪರಿಸಾಯರು ಧರ್ಮಶಾಸ್ತ್ರಿಗಳು ಮುಂದೆ ನಿಂತ್ಕೊಂಡು, ಬೋಧಕರೇ ನೀವು ಹೇಳಿ, ಈ ವ್ಯಭಿಚಾರ ಸ್ತ್ರೀಯನ್ನು ಏನು ಮಾಡೋಣ ಅಂತ ಹೇಳುವಾಗ ತಂದೆ ಜೊತೆ ಯೇಸು ಮಾತಾಡ್ತಾ ಇದ್ರಾ? ಮಾತಾಡ್ತಾ ಇದ್ರ. ಅದಕ್ಕೆ ಮೌನವಾಗಿದ್ರು. ನಾವು ತಂದೆ ಜೊತೆ ಮಾತಾಡಲ್ಲ, ನಾವು ಮಾತಾಡೋದೆಲ್ಲ ಜೊತೆಲಿರೋರ ಜೊತೆ ಮಾತಾಡಿ ಯಾವಾಗ ಶೋಧನೆ. ದೇವರು ಜ್ಞಾನೋಕ್ತಿలో ಒಂದು ವಾಕ್ಯ ಹೇಳುತ್ತೆ, ವಾಚಾಳಿಗೆ ಪಾಪ ತಪ್ಪದು, ಮೌನಿಗೆ ಜ್ಞಾನ ಕೆಡದು ಅಂತ. ಅಂದರೆ ತುಂಬ ಮಾತಾಡ್ತಾನೇ ಇದ್ರೆ ಅದರ ಅರ್ಥ ಏನು ಗೊತ್ತಾ? ಪಾಪ ತಪ್ಪೋದಿಲ್ಲ. ವಾಚಾಳಿಗೆ ಪಾಪ ತಪ್ಪೋದು, ಮೌನಿಗೆ. ಸ್ವಾಮಿ ಮೌನವಾಗಿದ್ರ? ಎಲ್ಲಿ ಮೌನವಾಗಿದ್ರು ಅಲ್ಲಿ ಮೌನವಾಗಿದ್ರು, ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತಾಡಿದ್ರು. ಅವರಿಗೆ ಜ್ಞಾನ, ದೈವ ಜ್ಞಾನ ಇತ್ತು. ಇವತ್ತು ನಮಗೆ ದೈವ ಜ್ಞಾನದ ಕೊರತೆ ಇದೆ. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಲ್ಲ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತೀವಿ. ಆಗಲೇ ಸಿಗಾಕೊಳ್ತೀವಿ, ತೊಂದರೆ ತಾಪತ್ರೆಗೆ ಸಿಗಾಕೊಳ್ಳೋದು. ಜ್ಞಾನೋಕ್ತಿ ವಾಕ್ಯದಲ್ಲಿ ಏನಂತ ಹೇಳಿದ್ರೆ, ನಾಲಿಗೆಯನ್ನು ಕಾಯಬಲ್ಲವನು ತೊಂದರೆ ತಾಪತ್ರೆಗಳನ್ನು ಜಯಿಸಬಲ್ಲನು ಅಂತ ದೇವರ ವಾಕ್ಯ ಹೇಳ್ತದೆ. ಸೊ ಮೇನ್ ಫೋಕಸ್ ಗೋಸ್ ಯಾವುದ್ರ ಕಡೆ ಹೋಗ್ಬೇಕಂದ್ರೆ ಟಂಗ್ ಕಡೆಗೆ ಹೋಗ್ಬೇಕು, ನಾಲಿಗೆ ಕಡೆ ಹೋಗ್ಬೇಕು. ಮಾತ್ರ ಅಲ್ಲ, ಅದು ನಾಲ್ಗೆ ಕಂಟ್ರೋಲ್ಗೆ ಬರಬೇಕಂದ್ರೆ ಪ್ರೇಯರ್ ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೇಯರ್ ವರ್ಡ್ ಇಲ್ಲ ಅಂದರೆ ವಿ ಕಾಂಟ್ ಕಂಟ್ರೋಲ್ ಆರ್ ಟಂಗ್ ಆರ್ ವಿ ಕಾಂಟ್ ಓವರ್ಕಮ್ ದ ಟೆಂಪ್ಟೇಷನ್ಸ್. ನಾವು ಶೋಧನೆನ ಜಯಿಸೋಕ್ಕೆ ಆಗಲ್ಲ, ಬಿದ್ದೋಗ್ತೀವಿ. ಆದ್ದರಿಂದ ಪ್ರತಿ ಮಂಗಳವಾರ ನಾವು ಇಲ್ಲಿ ಬರೋಕ್ಕೆ ಯಾಕೆ ಬರ್ತಾ ಇದ್ದೀವಿ, ನಮ್ಗೆ ಉದ್ದೇಶ ಗೊತ್ತಿರಬೇಕು. ಯಾಕೆ ಅಂದರೆ ಐ ನೀಡ್ ದ ವರ್ಡ್. ವಾಕ್ಯ ಬೇಕು ನನಗೆ. ಇಲ್ಲಿ ಕೊಡುವಂಥ ವಾಕ್ಯಗಳನ್ನ ತಗೊಂಡೋಗಿ ಡೈರಿಯಲ್ಲಿ ಬರೆದು ಹಾಗೆ ಮುಚ್ಚಿಟ್ಟು ನೆಕ್ಸ್ಟ್ ಮಂಗಳವಾರ ಬರೋದು, ಹೌದಾ? ಆ ರೀತಿ ಆದರೆ ಇಲ್ಲಿ ಕೊಡೋ ವಾಕ್ಯದಿಂದ ನೀವು ಶೋಧನೆ ಜಯಿಸೋಕ್ಕಾಗತ್ತಾ ಕೇಳಿದ್ರೆ ಕೇಳಿಸ್ಕೊಳ್ಬೋದು ಅಷ್ಟೇ, ಜಯಿಸೋಕ್ಕಾಗಲ್ಲ. ಜಯಿಸೋಕ್ಕಾಗಬೇಕಂದ್ರೆ ಕೇಳಲ್ಪಟ್ಟಂಥ ವಾಕ್ಯಗಳು ಹೃದಯದಲ್ಲಿ ಕೆತ್ತಲ್ಪಡಬೇಕು. ಒಂದು ಕೆತ್ತನೆ ಆಗಬೇಕು ಹೃದಯದಲ್ಲಿ. ಪವಿತ್ರಾತ್ಮರದನ್ನು ಕೊರಿಬೇಕು. ಆಗ ವಾಕ್ಯ ಎದ್ದು ನಿಂತು ಮಾತಾಡುತ್ತೆ. ಶೋಧನೆ ಬರೋ ಟೈಮಲ್ಲಿ ವಾಕ್ಯ ಪ್ರೊಟೆಕ್ಟ್ ಮಾಡುತ್ತೆ. ರಕ್ಷಣೆಯ ಕವಚವಿದೆ. ಯಾರು ಕೊಟ್ಟ ಮಾತಿನಲ್ಲಿ? ಬ್ರದರ್ ಕೊಟ್ಟ ಮಾತಿನಲ್ಲ. ಯಾರು ಕೊಟ್ಟ ಮಾತಿನಲ್ಲಿ? ಯೇಸು ಕೊಟ್ಟ ಮಾತಿನಲ್ಲಿ. ಸೊ ಆದ್ರಿಂದ ಆ ರಕ್ಷಣೆಯ ಕವಚವನ್ನು ಪಡ್ಕೊಳ್ಳೋಣ. ಶೋಧನೆಗಳಿಂದ, ಪಾಪದ ಪ್ರಚೋದನೆಗಳಿಂದ ನಾವು ಪಾರಾಗೋಣ. ಪ್ರಾರ್ಥನೆಯೊಂದಿಗೆ, ವಾಕ್ಯದೊಂದಿಗೆ ಸೈತಾನನ ತಲೆಯನ್ನ ಜಜ್ಜೋದೇನು ಬೇಡ, ಅವನ್ನ ಒಂದು ಓಡಿಸಿದ್ರಾಯ್ತು. ಓಡಿಸಿದ್ರೆ ಅಂದರೆ ನಿನಗೆ ಅವನ ವೀಕ್ನೆಸ್ ಅರ್ಥ ಮಾಡ್ಕೊಬೇಕಂದ್ರೆ ಈ ವರ್ಡ್ ಬೇಕು. ಆ ವೀಕ್ನೆಸ್ ಅರ್ಥ ಮಾಡ್ಕೊಂಡ್ರೆ ಅವ್ನು ತಾನಾಗೆ ಹೋಗ್ಬಿಡ್ತಾನೆ. ನಾವೇನು ಎಕ್ಸ್ಟ್ರಾ ಸರ್ಕಸ್ ಏನು ಮಾಡೋದು ಬೇಡ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ, ದೇವರು ನಮ್ಮ ಜೊತೆ ಮಾತಾಡಿದ್ದಾರೆ, ಆ ವಾಕ್ಯಕ್ಕೆ ನಾವು ರೆಸ್ಪಾಂಡ್ ಮಾಡೋಣ. ಲೆಟ್ ಅಸ್ ರೆಸ್ಪಾಂಡ್ ಟು ದ ವರ್ಡ್ ಆಫ್ ಗಾಡ್. ವಾಟ್ಸ್ ಯುವರ್ ರೆಸ್ಪಾನ್ಸ್ ಟುಡೇ? ಇವತ್ತು ನಮ್ಮ ಪ್ರತಿಕ್ರಿಯೆ ಏನು? ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ಕೇಳಲ್ಪಟ್ಟಂಥ ವಾಕ್ಯಗಳಿಗೆ ನನ್ನ ಪ್ರತಿಕ್ರಿಯೆ ಏನು? ಟೇಕ್ ಎ ಡಿಸಿಷನ್ ರೈಟ್ ನಾವು. ಒಂದು ತೀರ್ಮಾನ ತಗೊಳ್ಳೋಣ. ವಾಕ್ಯವನ್ನು ನಾನು ನನ್ನ ಹೃದಯದಲ್ಲಿ ಟ್ರೆಷರ್ ಮಾಡ್ತೇನೆ. ಐ ವಿಲ್ ಟ್ರೆಷರ್ ಗಾಡ್ಸ್ ವರ್ಡ್ ಇನ್ ಮೈ ಹಾರ್ಟ್. ನಿಧಿಯಂತೆ ಅದನ್ನು ಸಂಗ್ರಹಿಸಿಕೊಳ್ತೇನೆ ನನ್ನ ಹೃದಯದಲ್ಲಿ. ಪ್ರಾರ್ಥನೆಯೊಂದಿಗೆ ನಾನು ನನ್ನ ಆಧ್ಯಾತ್ಮಿಕ ಜೀವನವನ್ನು ಮುಂದುವರಿಸ್ತೇನೆ. ಅದಕ್ಕೆ ಬೇಕಾದ ಶಕ್ತಿಗಾಗಿ, ಬಲಕ್ಕಾಗಿ ಪರಿಶುದ್ಧಾತ್ಮನ ಬಳಿ ಕೇಳೋಣ.
ಪವಿತ್ರಾತ್ಮರೇ, ಸಮಯಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟಂಥ ಒಂದೊಂದು ವಚನಗಳು ನಮ್ಮ ಹೃದಯದಲ್ಲಿ ಮಾಂಸ ಧರಿಸುವಂತೆ ಆಗಲಿ ಅಪ್ಪ. ನಿಮ್ಮ ವಾಕ್ಯಗಳು ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರುವಂತೆ ಆಗಲಿ ಅಪ್ಪ. ಪಿತನೇ, ಎಲ್ಲ ಶೋಧನೆ, ಪಾಪದ ಪ್ರಚೋದನೆಗಳಿಂದ ನಾವು ಪಾರಾಗಿ ನಿಮ್ಮ ಮುಂದೆ ನಿಲ್ಲಲು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದ ಇರಲು ಬೇಕಾದಂಥ ಕೃಪೆ, ಬಲ, ಜ್ಞಾನ ಈ ಪ್ರಾರ್ಥನೆಗೆ ಮುಂದೆ ಭಾಗಿಯಾಗುತ್ತಿರುವ ಪ್ರತಿಯೊಬ್ಬೊಬ್ಬರಲ್ಲೂ ತುಂಬಲ್ಪಡಲಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ ಯೇಸು ನಾಮದಲ್ಲಿ. ಶೋಧನೆಯನ್ನು, ಪಾಪದ ಪ್ರಚೋದನೆಗಳನ್ನು ಜಯಿಸಲು, ಸಹಿಸಿಕೊಳ್ಳಲು, ತಪ್ಪಿಸಿಕೊಳ್ಳಲು ಬೇಕಾದ ಶಕ್ತಿ, ಬಲ, ಕೃಪೆ ಸ್ವರ್ಗದಿಂದ ಯೇಸು ನಾಮದಲ್ಲಿ ಎಲ್ಲರ ಮೇಲೆ ಇಳಿಯಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಪಿತನೇ, ಆ ಶಕ್ತಿಗಾಗಿ ಸ್ತೋತ್ರ. ಆ ಒಂದು ಶಕ್ತಿಯಿಂದ ನಮ್ಮನ್ನು ಭೂಷಿತರನ್ನಾಗಿ ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ವಂದನೆ ಅಪ್ಪ, ಆರಾಧನೆ ಅಪ್ಪ, ಮಹಿಮೆ ಅಪ್ಪ. ಸ್ತೋತ್ರ ಯೇಸುವೆ, ವಂದನೆ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲ ಅವಿಶ್ವಾಸದ ನೊಗಗಳು ಮುರಿಯಲ್ಪಡಲಿ, ಅಜ್ಞಾನ ದೂರವಾಗಲಿ ಅಪ್ಪ. ನಮ್ಮೊಬ್ಬೊಬ್ಬರ ಮೇಲೆ ದೈವಜ್ಞಾನದ ಕೃಪೆ ಉಂಟಾಗಲಿ ಅಪ್ಪ. ದೈವಜ್ಞಾನ ತುಂಬಲ್ಪಡಲಿ ಅಪ್ಪ. ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ತಲೆ ಎತ್ತಿರುವಂಥ ಎಲ್ಲ ಆತ್ಮಿಕ ಕೋಟೆಗಳು ಯೇಸುವಿನ ನಾಮದ ಶಕ್ತಿಯಿಂದ ಸಂಪೂರ್ಣವಾಗಿ ಲಯವಾಗಿ ಹೋಗಲಿ, ಲಯವಾಗಿ ಹೋಗಲಿ, ಲಯವಾಗಿ ಹೋಗಲಿ. ಬಲವುಳ್ಳವರಾಗಲಿ ಅಪ್ಪ, ಪ್ರತಿಯೊಬ್ಬೊಬ್ಬರು ಬಲವುಳ್ಳವರಾಗಲಿ ಅಪ್ಪ, ಶಕ್ತಿ ಉಳ್ಳವರಾಗಲಿ ಅಪ್ಪ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ವಂದನೆ ಅಪ್ಪ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಪಿತನೇ, ನಾವು ನಂಬ್ತಾ ಇದ್ದೇವೆ. ನಿಮ್ಮ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿದ್ದೀರಿ, ಶಕ್ತಿಪಡಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತರ ಮುಖಾಂತರ ವಂದಿಸುತ್ತಾ ಪ್ರಾರ್ಥಿಸಿದನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್. ಎಲ್ರಿಗೂ ಪ್ರೈಸ್ ದಿ ಲಾರ್ಡ್.